ಪೂಜಾ, ನೀನು ಇದಕ್ಕೆ ನನ್ನನ್ನು ಇಲ್ಲಿ ಕರೆಸಿದ್ದು? ಪ್ಲೀಸ್ ಐಶು, ಏನಾದರೂ ಆಗಿರಲಿ ಮೊದಲು ಇವ್ರ ಹತ್ರ ಮಾತಾಡು. ಎಲ್ಲ ಗೊತ್ತಿದ್ದನು ಡಬಲ್ ಗೇಮ್ ಮಾಡ್ತಾ ಇದೆಯಾ ಪೂಜಾ ನೀನು? ಪ್ಲೀಸ್ ಐಶು, ಇವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಮ್ಮ ಅಣ್ಣನ ಫ್ರೆಂಡ್ ಕಣೆ, ಮದುವೆಗೆ ಅಂತ ಬಂದಿದ್ದಾರೆ, ನೀನು ನೋಡಿದ್ದಾರೆ, ಸೊ ಮಾತಾಡಿಸ್ತಿದ್ದಾರೆ. ಅದರಲ್ಲಿ ಏನಿದೆ ತಪ್ಪು? ನನಗೂ ಇವ್ರ ಜೊತೆ ಮಾತಾಡಿದ್ಮೇಲೆ ಇವ್ರು ನಿಮ್ಮ ಹುಡುಗ ಅಂತ ಗೊತ್ತಾಗಿದ್ದು. ಪೂಜಾ ಅವರೇ, ದಯವಿಟ್ಟು ನೀವು ಹೊರಡಿ. ಪೂಜಾ, ನೀನು ಇಲ್ಲೇ ಇರು. ಪ್ಲೀಸ್ ಐಶು, ಯಾಕೆ ಈ ಥರ ಒಳ್ಳೆ ಶತ್ರು ನೋಡ್ದಂಗೆ ನೋಡ್ತಾ ಇದೆಯಾ? ನೀನು ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಯಾಕೆ ಬಲಿ ಕೊಡ್ತಾ ಇದೆಯಾ ನೀನು? ನೀನು ಪ್ರೀತಿ ಮೇಲೆ ಆಣೆ ಮಾಡಿ ಹೇಳು ಐಶು, ಇವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ. ಬರೀ ಬಾಯಿ ಮಾತಲ್ಲಿ ಹೇಳಿದಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ನಿನಗೆ ನಿನ್ನ ಸ್ವಾರ್ಥ ಎಷ್ಟು ಮುಖ್ಯನೋ ಅವ್ರಿಗೂ ಅವ್ರ ಪ್ರೀತಿ ಅಷ್ಟೇ ಮುಖ್ಯ ಅಲ್ವೇನೆ? ನೋಡು ಐಶು, ನಾನು ನಿನ್ನೆಯಿಂದನೂ ಹೇಳ್ತಾ ಇದ್ದೀನಿ, ಏನೇ ಇದ್ರೂ ನಿಮ್ಮ ಹುಡುಗನ ಹತ್ರ ಮಾತಾಡಿ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ತಿಳಿ ಮಾಡ್ಕೊ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಕಣೆ, ಅರ್ಥ ಮಾಡ್ಕೊ, ಸರಿನಾ? ನೋಡು, ಅರ್ಜೆಂಟ್ ಏನಿಲ್ಲ, ನಿಮ್ಮ ಹುಡುಗನ ಹತ್ರ ಮಾತಾಡ್ಕೊಂಡು ನಿಧಾನವಾಗೆ ಬಾ, ಸರಿನಾ? ಐಶು, ಪ್ಲೀಸ್ ಐಶು, ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ನಾನೇನು ಅಂತ ಅರ್ಥ ಮಾಡ್ಕೊಬೇಕು. ನೋಡಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಯಾರು ಕರೆಸಿಲ್ಲ ನಿಮ್ಮನ್ನ. ನೀನು ನನ್ನ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನಿಸ್ತಾ ಇದೆ ಐಶು. ಎಲ್ಲನೂ ಮರೆತು ಮಾತಾಡ್ತಿದ್ಯಾ ಅಂತ ನನಗನ್ನಿಸ್ತಿದೆ. ನೋಡಿ, ದಯವಿಟ್ಟು ಮೊದಲು ನೀವು ಇಲ್ಲಿಂದ ಹೊರಡಿ. ನೀವು ಇಲ್ಲಿಗೆ ಬರ್ತೀರಾ ಅಂತ ಗೊತ್ತಿದ್ದಿದ್ರೆ ನಿಜವಾಗ್ಲೂ ನಾನು ಬರ್ತಾ ಇರಲಿಲ್ಲ. ಎಲ್ಲನೂ ನಿಂದೆ ಪ್ರಶ್ನೆ, ನಿಂದೆ ಉತ್ತರನೇ ಆದರೆ ನನ್ನ ಪ್ರೀತಿಗೆ ಏನು ಬೆಲೆ ಇದೆ? ನೋಡಿ, ನನಗೆ ಯಾವುದ್ರ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ. ನಡೆದಿರೋದನ್ನೆಲ್ಲ ದಯವಿಟ್ಟು ಮರೆತು ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ ಅಷ್ಟೇ. ನಡೆದಿರೋದನ್ನೆಲ್ಲ ಮರೆತು ನನ್ನ ಪಾಡಿಗೆ ನಾನು ಇರೋದಕ್ಕೆ ನನ್ನ ಹುಡುಗಿನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಥರ ಕಲ್ಮನ್ಸ್ ನನಗಿದ್ದಿದ್ರೆ ನಿನ್ನ ಹಾಗೆ ನಾನು ಮರೆತುಬಿಟ್ಟು ಆಯಾಗಿರ್ತಿದ್ದೆ. ಆದರೆ ನನಗಾಗಿರೋಕ್ಕೆ ಸಾಧ್ಯ ಇಲ್ಲ. ನೋಡು ಐಶು, ಸುಮ್ಮನೆ ಕೆಲ್ಸಕ್ಕೆ ಬರ್ದಿರೋ ಮಾತುಗಳನ್ನೆಲ್ಲ ಮಾತಾಡಿ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನನ್ನ ಮುಖನ ನೋಡ್ಕೊಂಡು ಮಾತಾಡದೇ ಇರೋ ಅಂಥ ದೊಡ್ಡ ತಪ್ಪು ನಾನೇನು ಮಾಡಿದ್ದೀನಿ? ಏನಕ್ಕೀಗೆಲ್ಲ ಮಾಡ್ತಾ ಇದೆಯಾ? ನನಗೆ ಉತ್ತರ ಬೇಕು ಅಷ್ಟೇ. ನೋಡಿ, ನಾನು ಅಷ್ಟೇ ಹೇಳ್ತಾ ಇರೋದು, ಕೆಲ್ಸಕ್ಕೆ ಬಾರ್ದಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೂ ಟೈಮ್ ಇಲ್ಲ. ಈ ಥರ ಅರ್ಥವಿಲ್ಲದೆ ಇರೋ ಉತ್ತರಗಳನ್ನ ಕೊಟ್ಟರೆ ನಾನು ಎಲ್ಲೋಗಿ ಸಾಯ್ಬೇಕು ಹೇಳು? ಹೇಳೇಶು, ದಿನ ಈ ರೀತಿ ನೀನು ನನಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದಕ್ಕಿಂತ ಒಂದೇ ಸರಿ ಸತ್ತೋಗ್ಬಿಡು ಅಂತ ಹೇಳು. ಬೇಕಿದ್ರೆ ಸತ್ತೋಗ್ಬಿಡ್ತೀನಿ, ಆದರೆ ಈ ರೀತಿ ಮಾತ್ರ ನನ್ನ ಮನ್ಸಿಗೆ ನೋವು ಕೊಡಬೇಡ ನೀನು. ಇಷ್ಟೆಲ್ಲ ಹೇಳಿದ್ರು ಇಷ್ಟು ದೊಡ್ಡ ಕಲ್ಮನ್ಸ್ ಮಾಡ್ಕೊಂಡು ನಿಂತಿದ್ಯಾ ಅಂತ ಅಂದರೆ ಏನೋ ದೊಡ್ಡ ಕಾರಣನೇ ಇರಬೇಕು. ಅಲ್ಲ ಐಶು, ಸ್ವಲ್ಪನಾದರೂ ನಿನಗೆ ಮನಸ್ಸಾಕ್ಷಿನೇ ಇಲ್ವಾ? ನೀನು ಹೋಗು ಅಂದರೆ ಹೋಗ್ಬಿಡ್ಬೇಕಾ? ನಾನು ಯಾರು ಅಂತಲೇ ನಿನಗೆ ಗೊತ್ತಿಲ್ಲ ಅಲ್ವಾ? ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಲ್ವಾ, ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂತ. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ನೀನು. ಈ ಮಾತು ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ ಐಶು? ಸತ್ತೋಗೋಷ್ಟು ನೋವಾಯಿತು. ಅಲ್ಲ, ನೀನು ತಮಾಷೆಗೆ ಹೇಳೋದು ಕೂಡ ಯಾವತ್ತೂ ಈ ಮಾತು ಹೇಳ್ಬೇಡ ನನಗೆ. ಆದರೂ ಕೂಡ ನನಗೆ ಬೇಜಾರಿಲ್ಲ. ಯಾಕೆ ಗೊತ್ತಾ? ನನ್ನ ಹುಡುಗಿ ಅಲ್ವಾ, ನನಗೆ ಗೊತ್ತು. ಅವಳು ಯಾವತ್ತೂ ಈ ಮಾತನ್ನು ಮನಸ್ಸಿಂದ ಹೇಳಿರಲ್ಲ. ನನ್ನ ಹುಡುಗಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಪ್ಲೀಸ್ ಐಶು, ಏನಾಗಿದೆ? ಯಾಕೆ ಈಗ ಆಡ್ತಾ ಇದೆಯಾ? ಅಲ್ಲ, ಎಷ್ಟು ಸರಿ ಫೋನಿಗೆ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಅಣ್ಣ ನೋಡಿದ್ರೆ ಏನೂ ನಡೆದೇ ಇಲ್ಲ ಅನ್ನೋ ಥರ ಇದ್ದಾನೆ. ನೀನು ನೋಡಿದ್ರೆ ಅವತ್ತು ಅಳ್ತಾ ಫೋನ್ ಕಟ್ ಮಾಡಿದೆ. ಒಂದು ಸರಿನೂ ಮತ್ತೆ ನೀನು ನನಗೆ ಸಿಗಲೇ ಇಲ್ಲ. ನಾನು ಹೇಗೆ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ಅದು ಹೇಗಿದೆಯಾ ಐಶು ನನ್ನನ್ನು ಮರೆತು? ಅಲ್ಲ, ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಮಾತಾಡು ಐಶು, ಹೇಳು ಏನಾಗಿದೆ ನಿನಗೆ? ಪ್ಲೀಸ್ ದಯವಿಟ್ಟು ಮಧು, ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಇವತ್ತು ಕಾರಣ ಏನು ಅಂತ ತಿಳ್ಕೊಳ್ದೆ ನನ್ನ ಜೊತೆ ನೀನು ಮಾತಾಡದೆ ನಾನು ಸತ್ರು ಕೂಡ ಇಲ್ಲಿಂದ ಹೋಗಲ್ಲ. ಪ್ಲೀಸ್ ಐಶು, ಏನೇ ಆಗಿದ್ರು ಬಗೆಹರಿಸ್ಕೋಬೋದಲ್ವಾ? ಈ ರೀತಿ ನೀನು ಮಾತಾಡದೆ ಮುನ್ಸ್ಕೊಂಡಿದ್ರೆ ನನಗೇನು ಅರ್ಥ ಆಗಬೇಕು ಹೇಳು? ಅಲ್ಲ, ನಿನಗೆ ಸ್ವಲ್ಪನಾದರೂ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನ್ನನ್ನು ಬಿಟ್ಟು ಹೇಗೆ ಇದೆಯಾ ನೀನು? ಬಗೆಹರಿಸ್ಕೊಳಕ್ಕೆ ಆಗದಿರೋಂಥ ಸಮಸ್ಯೆನೇ ಎದುರಾದಾಗ ಮೌನವಾಗಿರೋದೇ ಉತ್ತರ ಅಲ್ವಾ ಮಧು? ದಯವಿಟ್ಟು ಮಧು, ನೀವು ಇಲ್ಲಿಂದ ಹೊರಡಿ. ನೀವು ಎಲ್ಲೇ ಇದ್ರೂ ಚೆನ್ನಾಗಿರಬೇಕು, ಆದರೆ ನನ್ನಿಂದ ನಿಮ್ಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು. ನಿನ್ನಿಂದ ನನಗೆ ತೊಂದರೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನೀನು ನನ್ನ ಜೊತೆಗಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಗೋದಿಲ್ಲ ಮಧು, ನಾನು ನಿಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ. ಅದನ್ನೇ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಏನಾಗಿದೆ ನಿಮಗೆ? ಯಾಕೆ ಇರೋಕ್ಕಾಗೋದಿಲ್ಲ? ಪ್ಲೀಸ್ ಮಧು, ನಾನು ಅವತ್ತೇ ಫೋನಲ್ಲಿ ಹೇಳಿದ್ನಲ್ವಾ, ನಡೆದಿರೋದನ್ನೆಲ್ಲ ಮರೆತು ನಿಮ್ಮ ಪಾಡಿಗೆ ನೀವು ಇರಿ ಅಂತ. ಇನ್ಯಾವತ್ತು ನಾನು ನೋಡೋದಕ್ಕಾಗಲಿ ನನ್ನ ಜೊತೆ ಮಾತಾಡೋದಕ್ಕಾಗಲಿ ಟ್ರೈ ಮಾಡಬೇಡಿ ಅಂತ ಹೇಳಿದ್ಮೇಲೂ ಮತ್ತೆ ನೀವು ಈ ರೀತಿ ಮಾಡೋದು ತಪ್ಪಲ್ವಾ? ಎಲ್ಲ ನೀನು ಅಂದ್ಕೊಂಡಂಗೆ ಆಗಬೇಕು ಅಲ್ವಾ ಐಶು? ಅಂದರೆ ನಿನ್ನ ದೃಷ್ಟಿಲಿ ನಾನು ಒಂದು ಆಟದ ವಸ್ತು ಆಗಿಬಿಟ್ಟಿದ್ದೀನಿ ಅಲ್ವಾ? ನಿನಗೆ ಬೇಕು ಅಂದಾಗಲೂ ನಾನೇ ಪಡ್ಕೋಬೇಕು, ನಿನಗೆ ಬೇಡ ಅಂದಾಗಲೂ ನಾನೇ ದೂರ ಆಗಬೇಕು. ಒಂಥರ ಆಟದ ವಸ್ತು ಅಲ್ವಾ ನಾನು ನಿನಗೆ? ಪ್ಲೀಸ್ ಮಧು, ನಾನು ದೊಡ್ಡ ಸಮಸ್ಯೆ ಸಿಗಾಕೊಂಡಿದ್ದೀನಿ. ದಯವಿಟ್ಟು ಈ ಥರ ಎಲ್ಲ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡಬೇಡಿ ಪ್ಲೀಸ್. ಏಯ್ ಲೂಸು, ನಾನೇ ಸತ್ತೋಗಿದ್ದೀನಿ ನಿನ್ನ ಪಾಲಿಗೆ. ದೊಡ್ಡ ಬಂಡೆ ಥರ ನಿನ್ನ ಕಣ್ಣು ಮುಂದೆ ನಿಂತಿದ್ದೀನಿ. ಅದು ಏನಾಗಿದೆ ಅಂತ ಹೇಳು. ನೀನು ಸಮಸ್ಯೆ ಸಿಕ್ಕಾಕೊಂಡಿದ್ಯಾ ಅಂತ ಗೊತ್ತಿದ್ದೂ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನಾನೇ ನೀನು ಟೈಮ್ ಪಾಸಿಗೆ ಪ್ರೀತಿಸ್ತಾ ಇಲ್ಲ. ಅರ್ಥ ಆಯ್ತಾ? ನೋಡು ಯಶು, ಏನಾಗಿದೆ ಏನಾಗ್ತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.
ಆದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ನಿಮ್ಮ ಅಪ್ಪಂಗೋಸ್ಕರ ನನ್ನ ಪ್ರೀತಿನೇ ಸಾಯಿಸ್ತಾ ಇದೆಯಾ ಅಲ್ವಾ ನೀನು? ಒಂದಂತೂ ತಿಳ್ಕೊ ಐಶು, ನೀನು ತಿಳ್ಕೊಂಡಂಗೆ ಯಾವುದು ನಡೆಯೋದಿಲ್ಲ. ಒಂದು ವೇಳೆ ಹಾಗೇನಾದರೂ ಆಯಿತು ಅಂದರೆ ನನ್ನ ಪ್ರೀತಿ ಸತ್ತ ದಿನನೇ ನನ್ನ ಹೆಣ ನೋಡಬೇಕಾಗುತ್ತೆ ನೀನು. ಪ್ಲೀಸ್ ಮಧು, ಯಾಕೆ ಈ ರೀತಿ ಪದೇ ಪದೇ ಸಾಯ ಮಾತಾಡಿ ನನ್ನನ್ನು ಸಾಯಿಸ್ತಾ ಇದ್ದೀರಾ ನೀವು? ನಿಮ್ಮ ಥರ ಯೋಚನೆ ಮಾಡಿದರೆ ನಾನು ಯಾವತ್ತೂ ಸಾಯ್ಬೇಕಾಗಿತ್ತು. ಆದರೆ ನಾನು ಇನ್ನೂ ಬದುಕಿದ್ದೀನಿ. ಯಾಕೆ ಗೊತ್ತಾ? ನನಗೊಂದು ಒಳ್ಳೆ ಟೈಮ್ ಬರುತ್ತೆ ಅಂತ ಸಮಯಕ್ಕೆ ಕಾಯ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿವರೆಗೂ ನಿಮ್ಮ ಪಾಡಿಗೆ ನೀವಿರಿ. ನನಗೆ ಗೊತ್ತು ಐಶು, ನೀನು ಯಾವ ಟೈಮ್ಗೋಸ್ಕರ ಕಾಯ್ತಾ ಇದೆಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು ಐಶು, ಹೀಗೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊ. ನಾಳೆನೇ ನೀನು ನನ್ನ ಜೊತೆ ಬರ್ತಾ ಇದೆಯಾ ಅಷ್ಟೇ. ನೋಡಿ, ನನಗಿದೇ ಇಷ್ಟ ಆಗಲ್ಲ ಅಂತ ಹೇಳೋದು. ನೀವು ಅಂದ್ಕೊಂಡಾಗೆ ಏನೂ ಆಗೋದಿಲ್ಲ ಮಧು. ಯಾಕಾಗೋದಿಲ್ಲ ಐಶು? ಹೇಳು, ಯಾಕಾಗೋದಿಲ್ಲ? ನನಗೆ ಗೊತ್ತು ನಿಮ್ಮ ಅಪ್ಪಂಗೆ ಎದ್ರಿ ನನ್ನನ್ನು ದೂರ ಮಾಡ್ಕೊತಾ ಇದೆಯಾ ಅಂತ. ಒಂದಂತೂ ತಿಳ್ಕೊ, ನಾನು ಇಷ್ಟು ದಿನ ನಿಮ್ಮ ಅಣ್ಣ, ನಿಮ್ಮ ಅಪ್ಪ, ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಎಲ್ರಿಗೂ ಒಪ್ಪಿಸಿ ಮದುವೆ ಆಗೋಣ ಅಂತ ಕಾಯ್ತಿದ್ದೆ. ಈಗ ನಿನಗೋಸ್ಕರ ನಾನು ಅವ್ರು ಯಾರನ್ನೂ ಕೇರ್ ಮಾಡೋದಿಲ್ಲ. ಅಂದರೆ ಏನು ಮಾಡಕೊಟ್ಟಿದ್ದೀರಾ ನೀವು? ಗೊತ್ತು ಐಶು, ನನಗೀಗ ಅರ್ಥ ಆಗ್ತಾ ಇದೆ ನಿನಗೆ ನನಗಿಂತ ನಿಮ್ಮ ಅಪ್ಪನೇ ಮುಖ್ಯ ಅಂತ. ಅಂದರೆ ಅವ್ರ ವಿರುದ್ಧವಾಗಿ ನಿಂತು ನಾನು ಮದುವೆ ಆಗಬೇಕು ಅಂತ ಹೇಳ್ತಿದ್ದೀರಾ? ನೋಡು ಐಶು, ನಾನು ಹಾಗೆ ಹೇಳ್ತಾ ಇಲ್ಲ. ಸಮಯ ಬಂದರೆ ನಾನು ಕೇರ್ ಮಾಡಲ್ಲ ಅಂತ ಹೇಳ್ತಾ ಇರೋದು. ನನಗೆ ಬೇಕಾಗಿರೋದಿಷ್ಟೇ. ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಎಲ್ಲ ವಿಷಯನೂ ನಿಮಗೆ ಗೊತ್ತಿದ್ಮೇಲೆ ಮತ್ತೆ ಯಾಕೆ ಅದನ್ನೇ ಕೇಳ್ತಾ ಇದ್ದೀರಾ? ಇಷ್ಟು ದಿನ ನನ್ನ ಹತ್ರ ಯಾಕೆ ಈ ವಿಷಯ ಮುಚ್ಚಿಟ್ಟೆ? ಕಾರಣ ಇಲ್ಲದೆ ಯಾವುದನ್ನು ಮುಚ್ಚಿಡಕ್ಕಾಗೋದಿಲ್ಲ ಮಧು. ಅಂದರೆ ನಿನಗೆ ನನ್ನ ಹತ್ರ ಯೂಸ್ ಅಂತ್ರೋ ಅಲ್ವಾ? ಬೇಕಂದ ಯೂಸ್ ಮಾಡ್ಕೊಳ್ಳೋಕ್ಕೆ, ಬೇಡ ಅಂತ ಅನ್ನಿಸ್ದಾಗ ಬಿಸಾಕೋದಿಕ್ಕೆ ಅಲ್ವಾ? ಪ್ಲೀಸ್ ಮಧು, ಇಷ್ಟೊಂದು ಕೆಟ್ಟದಾಗೆಲ್ಲ ಮಾತಾಡಬೇಡಿ ನನಗೆ. ನೀನು ಈ ಥರ ಮಾತಾಡ್ತಾ ಇದ್ರೆ ನಾನು ಹಾಗೆ ಮಾತಾಡಬೇಕಾಗುತ್ತೆ ನಿನಗೆ. ಮನೇಲಿ ನಿಮ್ಮಪ್ಪ ಅಷ್ಟೊಂದೆಲ್ಲ ನಿನಗೆ ಹಿಂಸೆ ಕೊಟ್ಟಿದ್ರು, ನನ್ನ ಹತ್ರ ಒಂದು ವಿಷಯನೂ ಹೇಳಿದೆ, ನನ್ನ ಜೊತೆ ಮಾತಾಡದೆ ಇಷ್ಟು ದಿನ ನನ್ನಿಂದ ದೂರ ಇದ್ದಲ್ಲ, ಅದೇ ನೀನು ಮಾಡಿದ ದೊಡ್ಡ ತಪ್ಪು. ಈಗ ಉಪದೇಶ ಬೇರೆ ಕೊಡ್ತಾ ಇದೆಯಾ ನನಗೆ? ಪ್ಲೀಸ್ ಮಧು, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ಎಲ್ಲಾನು ಗೊತ್ತಿದ್ದೇ ಮಾತಾಡ್ತಾ ಇರೋದು. ನನಗೀಗ ಅನಿಸ್ತಾ ಇದೆ, ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿ ಮಾಡಿದ್ದೇ ಆಗಿದ್ರೆ ಇಷ್ಟು ಕಲ್ ಮನ್ಸು ಮಾಡ್ಕೊಂಡು ನೀನು ಇರ್ತಾ ಇರಲಿಲ್ಲ ಬಿಡು. ಪ್ಲೀಸ್ ಮಧು, ಮೊದಲೇ ನನ್ನ ಮನ್ಸಿಗೆ ನೋವಾಗಿದೆ. ಈ ಥರ ಎಲ್ಲ ಚೀಪಾಗಿ ಮಾತಾಡಿ ನನ್ನ ಮನ್ಸಿಗೆ ಇನ್ನೂ ಹರ್ಟ್ ಮಾಡಬೇಡಿ. ಹಾಗಿದ್ರೆ ಮಾತಾಡು ಐಶು, ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ? ಮುಂದೆ ಏನು ಮಾಡಬೇಕು ಅಂತಿದ್ಯಾ? ನೀನೇನೋ ನಿನ್ನ ಮನಸ್ಸಿಂದ ನನ್ನನ್ನು ಕಿತ್ತಾಕ್ಬಿಟ್ಟು ಹಾಯಾಗಿದ್ದೀಯಾ. ಆದರೆ ನಮ್ಮ ಮನೇಲಿ ದಿನ ಬೆಳಗ್ಗೆ ಆದರೆ 100 ಪ್ರಶ್ನೆಗಳು. ಏನಾಗಿದೆ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಯಾಕೆ ಹೀಗಿದ್ದೀಯಾ ಅಂತ ಕೇಳ್ತಿದ್ದಾರೆ. ಸರಿಯಾಗಿ ಊಟ ಆಗ್ತಿಲ್ಲ, ನಿದ್ದೆ ಆಗ್ತಿಲ್ಲ, ಸರಿಯಾಗಿ ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ನಾನು. ಹೇಳು ಐಶು, ನಾನೇನು ಅಂತ ಉತ್ತರ ಕೊಡಲಿ ಅವ್ರಿಗೆ? ನನ್ನ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮ ಮನೇಲಿ ಹೆಣ್ಣು ಕೇಳೋಕೆ ಬರೋದಕ್ಕೋಸ್ಕರ, ಗೊತ್ತಾ ನಿನಗೆ? ಆದರೆ ನಾನೇನೋ ಅವ್ರಿಗೆ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಯಾಕೆ ಹೇಳು? ಇಲ್ಲಿವರೆಗೂ ಏನು ನಡೆದಿದ್ದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಮನೇಲಿರೋ ನಿಮ್ಮ ಅಣ್ಣಂಗೆ ಏನು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನೆಲ್ಲೋ ಇರೋ ನನಗೆ ಹೇಗೆ ಗೊತ್ತಾಗಬೇಕು? ನಮ್ಮದವ್ರು ಹಿಂಗೆ ಕತ್ಕೊಯ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟು ದೊಡ್ಡ ದ್ರೋಹದ ಕೆಲಸ ಮಾಡ್ತಾ ಇದೆಯಾ ಐಶು? ಜೊತೆಗೆ ನಿಮ್ಮಪ್ಪನ್ನು ಕೂಡ ಸೇರಿಸ್ಕೊಂಡಿದ್ಯಾ. ಪ್ಲೀಸ್ ಮಧು, ಪದೇ ಪದೇ ಈ ರೀತಿ ಕೆಟ್ಟದಾಗ ಮಾತಾಡಬೇಡಿ ನನ್ನ ಬಗ್ಗೆ. ನೀನು ನನಗೇನು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ನಾನು ಹೀಗೆ ಮಾತಾಡೋದು. ಕೊನೆಗೂ ನಿನ್ನ ಹಠನೇ ನೀನು ಸಾಧಿಸ್ತಾ ಇದೆಯಾ ಅಲ್ವಾ? ಸಮಯಕ್ಕೋಸ್ಕರ ಕಾಯಬೇಕು ಅಂತ ಹೇಳಿದೆ ಅಲ್ವಾ? ಯಾವ ಸಮಯಕ್ಕೋಸ್ಕರ ಕಾಯಬೇಕು ಐಶು? ನೋಡು, ನಾವಿಬ್ಬರು ನಾಳೆನೇ ಹೋಗಿ ಮದುವೆ ಮಾಡ್ಕೊಂಡ್ರು ನಮ್ಮನ್ನು ಯಾರು ಕೇಳೋರಿಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಕೂಡ ನಿನ್ನನ್ನು ಒಪ್ಕೊಂಡಿದ್ದಾರೆ. ನೀನು ಹಾಗೆ ಬಂದರೂ ಕೂಡ ನಮ್ಮ ಮನೆ ತುಂಬಿಸ್ಕೋತಾರೆ ನಿನ್ನನ್ನು. ಯಾರೇ ಬಂದರೂ ಕೂಡ ಎದುರಾಕೊಳ್ಳೋಷ್ಟು ಕೆಪಾಸಿಟಿ ನನಗಿದೆ. ಆದರೆ ನಿನ್ನನ್ನು ಮಾತ್ರ ನಾನು ಬಿಟ್ಕೊಡೋದಿಲ್ಲ. ಇಷ್ಟೆಲ್ಲ ಧೈರ್ಯ ನಾನು ಹೇಳಿದ್ರು ನಿನ್ನ ಹಠನೇ ನೀನು ಸಾಧಿಸ್ತೀಯ ಅಂತಂದರೆ ಹೇಳಿಬಿಡು. ನಾನು ಬದುಕಿರೋದೇ ಇಲ್ಲ. ಏನು ಗೊತ್ತಾ, ನಾನು ಬದುಕಿರೋದೇ ವೇಸ್ಟು. ಇಷ್ಟಪಟ್ಟಿರೋ ಹುಡುಗಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರೋರಿಗೆ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆಯೇ ಇಲ್ಲ, ಗೊತ್ತಾ? ಅದಕ್ಕೆ ಐಶು ಈಗ ಹೇಳ್ತಾ ಇದ್ದಿದ್ದು ಕೇಳು. ಇವತ್ತು ಒಂದು ದಿವಸ ನಾನು ನಿನಗೆ ಟೈಮ್ ಕೊಡ್ತೀನಿ. ನಾಳೆ ಇದೇ ಟೈಮ್ಗೆ ಇದೇ ಜಾಗಕ್ಕೆ ಬರ್ತೀನಿ. ಅಷ್ಟರಲ್ಲಿ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ನನ್ನ ಜೊತೆ ಬಂದರೆ ಸರಿ. ಇಲ್ಲ ಅಂದರೆ ಇಲ್ಲಿಂದ ಹೋಗೋದು ನಾನಲ್ಲ, ನನ್ನ ಹೆಣ ಹೋಗಬೇಕಾಗುತ್ತೆ. ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ ಐಶು? ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾಳೆ ಒಂದು ದಿವಸ ಅಷ್ಟೇ ನಿನಗೆ ಟೈಮ್ ಕೊಡೋದು ನಾನು. ನೋಡು, ನಿಮ್ಮ ಅಪ್ಪ ಅಂಥವ್ರು 100 ಜನ ಬಂದರೂ ನಾನು ನಿನ್ನನ್ನು ಬಿಟ್ಕೊಡಲ್ಲ. ಸುಮ್ಮನೆ ಅವರಿಗೋಸ್ಕರ ನನ್ನ ಪವಿತ್ರವಾದ ಪ್ರೀತಿನ ನೀನು ಸಾಯ್ಸೋಕೆ ಹೋಗ್ಬೇಡ. ನೀನು ಅಂತ ಹೇಳೋ, ಬೇಕಿದ್ರೆ ನಿಮ್ಮ ಅಪ್ಪನ ಕಾಲು ಹಿಡ್ದಾದ್ರೂ ನಾನು ಒಪ್ಪಿಸ್ತೀನಿ. ಆದರೆ ನನ್ನ ಜೊತೆ ಮಾತಾಡದೆ ನನ್ನ ಪ್ರೀತಿನ ಮರ್ತು ಅಂತ ಅಷ್ಟು ಸುಲಭವಾಗಿ ಮಾತ್ರ ಹೇಳಬೇಡ ನೀನು. ಹೇಳು ಐಶು, ನಿನ್ನ ಪ್ರಾಬ್ಲಮ್ ಇದೆ ತಾನೇ? ಪ್ಲೀಸ್ ಮಧು, ನೀನು ಅಂದ್ಕೊಂಡಷ್ಟು ಸುಲಭವಾಗಿ ನಮ್ಮಪ್ಪ ಒಪ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾರು ಅಂತಲೇ ನಿಮ್ಮ ಅಪ್ಪಂಗೆ ಗೊತ್ತಿಲ್ಲ. ಅದು ಅಲ್ಲದೆ ನಮ್ಮ ಅಪ್ಪನೇ ಪೊಲೀಸ್ ಅನ್ನೋ ವಿಷಯ ನಿಮ್ಮ ಅಪ್ಪಂಗೆ ಏನಾದರೂ ಗೊತ್ತಾ? ಯಾವುದು ಗೊತ್ತಿಲ್ಲ. ನೀನೊಬ್ಳು ದಡ್ಡಿ. ಅದು ಯಾವುದನ್ನು ಹೇಳ್ದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀಯಾ. ಅದಕ್ಕೆಲ್ಲ ಕಾರಣ ಇದೆ ಮಧು. ನಾನು ಇಷ್ಟಪಟ್ಟಿರೋ ನನ್ನ ಫ್ರೆಂಡ್ ಮಗುನ ನೀನು ಮದುವೆ ಮಾಡ್ಕೊಳ್ಲಿಲ್ಲ ಅಂದರೆ, ನೀನು ಎಷ್ಟೇ ದೊಡ್ಡ ಐಷಾರಾಮಿ ಮಗನ್ನ ಕರ್ಕೊಂಬಂದ್ರು ನಾನು ನಿನ್ನನ್ನು ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಹಾಗೇನಾದರೂ ಆಯಿತು ಅಂದರೆ ನನ್ನ ಜೀವಂತವಾಗಿರಲ್ಲ ಅಂತ ಹೇಳಿದ್ದಾರೆ ಮಧು. ನನಗೆ ನೀವೆಷ್ಟು ಮುಖ್ಯನೋ ನಮ್ಮಪ್ಪನ ನನಗಷ್ಟೇ ಮುಖ್ಯ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮಧು.
ಅಮ್ಮ ಅಂತ ಜೈಲಲ್ಲಿದ್ದಾರೆ. ಅಪ್ಪನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಮಧು. ಸೋನನ್ನ ಕ್ಷಮಿಸು ನನ್ನ ಗೆಳೆಯ ನೀನು, ಉಳಿಸೋ ನನ್ನ ಮುದ್ದಾಡಬೇಕು ನಾನಿನ್ನ, ಮನ್ನಿಸಬೇಕು ನೀನನ್ನ, ಕ್ಷಮಿಸು ನನ್ನ ಕ್ಷಮಿಸು ನನ್ನ ಗೆಳೆಯ ನೀನು, ಉಳಿಸು ನನ್ನ ಮನ್ನಿಸಬೇಕು ನೀನನ್ನ, ಮುದ್ದಾಡಬೇಕು ನಾನಿನ್ನ. ಐಶು ಹೇಳು ಐಶು, ನಾಳೆ ಬರ್ತೀಯಲ್ವಾ ನನ್ನ ಜೊತೆ? ಸುಮ್ಮನೆ ನನ್ನ ಹತ್ರ ಹಠ ಮಾಡಬೇಡ ಐಶು, ಕೆಟ್ಟು ಕೋಪ ಬರೆಸ್ತಾ ಇದೆಯಾ ನನಗೆ. ನನಗೆ ಗೊತ್ತು ನನ್ನನ್ನು ಬಿಟ್ಟು ಒಂದು ಕ್ಷಣ ನಿನ್ನಿಂದ ಇರೋಕ್ಕಾಗಲ್ಲ ಅಂತ. ಆದರೂ ಯಾಕೆ ಈ ಮಂಡ್ ಹಠ ಮಾಡ್ತಾ ಇದೆಯಾ ನೀನು? ನಿಮ್ಮ ಅಪ್ಪನ ಒಪ್ಪಿಸ್ಬೇಕು ತಾನೇ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯ ನೀನು? ಮೊದಲೇ ಹೇಳಬೇಕಲ್ವ ನನಗೆ? ಇಷ್ಟು ದಿನ ಈ ನೋವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬಳೇ ಹೇಗೆ ಸಹಿಸ್ಕೊಂಡಿದ್ದೆ ನೀನು? ನನಗೆ ಗೊತ್ತು ಇದನ್ನೆಲ್ಲ ಮಾಡ್ತಾ ಇರೋದು ನೀನು ನನಗೋಸ್ಕರನೇ ಅಂತ. ಆದರೆ ನೀನು ತಿಳ್ಕೊಂಡಿರೋ ಹಾಗೆ ನಿನ್ನ ಹಾಗೆ ನಾನು ಇರೋಕ್ಕಾಗೋದಿಲ್ಲ ಐಶು. ನಾನು ಅವತ್ತು ಹೇಳಿದ್ದೀನಿ ನಿನಗೆ, ಸುಮ್ಮನೆ ಟೈಮ್ ಪಾಸ್ಗೆ ನಾನು ನೀನು ಲವ್ ಮಾಡ್ತಾ ಇಲ್ಲ, ಮದುವೆ ಅಂತ ಆದರೆ ನಿನ್ನ ಜೊತೆನೇ ಅಂತ. ಎಲ್ಲ ಗೊತ್ತಿದ್ದು ಕೂಡ ನೀನು ಈ ರೀತಿ ಮಾಡೋದು ಸರಿನಾ ಹೇಳು? ನನಗೆ ಗೊತ್ತು ನಿನಗೂ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ. ಸುಮ್ಮನೆ ಮೇಲ್ನೋಟಕ್ಕೆ ನಾನು ಗೋಳಿಕೊಂತಿದ್ಯಾ. ನನಗೆ ಗೊತ್ತು ಇದನ್ನೆಲ್ಲ ನೀನು ಬೇಕು ಅಂತಲೇ ಮಾಡ್ತಾ ಇದೆಯಾ ಅಂತ. ಹೇಳು ಐಶು, ನಿನಗೆ ನಾನು ಬೇಡವಾ? ಪ್ಲೀಸ್ ಮಧು, ಏನೇನೋ ಮಾತಾಡಬೇಡಿ. ಇಷ್ಟು ದಿನ ಹೇಗಿದೆ ನನ್ನನ್ನು ಬಿಟ್ಟು ನೀನು? ಹಾಂ ಹುಚ್ಚಿ. ಇಷ್ಟು ದಿನ ನಾನು ನಿಮ್ಮನ್ನು ಬಿಟ್ಟಿದ್ದೆ ಅಂತ ನಾನು ಹೇಳಿದ್ನ ನಿಮಗೆ? ಓ ಹೌದಲ್ವಾ, ನಾನೇ ಅಲ್ವಾ ಇಷ್ಟು ದಿವಸ ನಿಮ್ಮನ್ನು ಬಿಟ್ಟಿದ್ದಿದ್ದು. ನಾನು ಯಾವತ್ತೂ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಮಧು. ನಿಮ್ಮನ್ನು ಬಿಟ್ಟಿರೋಕ್ಕೂ ಆಗೋದಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಇಷ್ಟು ದಿನ ಇದೆಯಲ್ಲ ಅಂತ. ನೀವೆಷ್ಟೇ ನನ್ನಿಂದ ದೂರ ಇದ್ರು ನಿಮ್ಮ ನೆನಪುಗಳಲ್ಲೇ ನಾನು ಕಾಲ ಕಳೆದಿದ್ದೀನಿ ಮಧು. ಇಷ್ಟೊಂದೆಲ್ಲ ಹಠ ಮಾಡ್ತೀಯಲ್ಲ ನೀನು. ಒಂದು ವೇಳೆ ನನಗೇನಾದರೂ ಆಗಿದ್ದಿದ್ರೆ? ಪ್ಲೀಸ್ ಮಧು, ಹಾಗೆಲ್ಲ ಮಾತಾಡಬೇಡಿ. ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಪ್ಲೀಸ್ ಹೇಳು ಇವಾಗ, ನಾಳೆ ಬರ್ತೀಯಲ್ವ ನನ್ನ ಜೊತೆ? ಬರಲ್ಲ. ಓ ನೀವು ಕರೆದ್ರೆ ಎಲ್ಲ ಬರಲ್ಲ, ಸುಮ್ಮನೆ ಎತ್ತಕೊಂಡು ಹೋಗ್ತಾ ಇರಬೇಕು ಅಲ್ವಾ? ಸುಮ್ಮನೆ ಏನೇನೋ ಮಾತಾಡಬೇಡಿ. ಮತ್ತೆ ಹೇಳು, ನಮ್ಮಮ್ಮ ಒಂದೇ ಹಠ ನೀನು ನೋಡಬೇಕು ಕರ್ಕೊಂಡು ಬಾ ಅಂತ. ನಾಳೆ ಒಂದಿನ ಮನೆಗೆ ಬಂದು ಅಮ್ಮನ ಜೊತೆ ಮಾತಾಡ್ಕೊಂಡು ಬರೀವಂತೆ. ಆಮೇಲೆ ಡೈರೆಕ್ಟ್ ಅಪ್ಪ ಅಮ್ಮ ಬಂದು ನಿಮ್ಮ ಮನೇಲಿ ಹೆಣ್ಣು ಕೇಳ್ತಾರೆ, ಸರಿನಾ? ಅಪ್ಪ ಒಪ್ಕೊಳ್ಳೋದಿಲ್ಲ ಮಧು. ನೀನು ಯಾರು ಅದನ್ನು ಹೇಳೋದಕ್ಕೆ? ನಿನಗೆ ಯಾಕೆ ಟೆನ್ಷನು? ನೀನು ಆರಾಮಾಗಿರು. ನಾನು ಹೇಳಿದ್ದೀನಲ್ವಾ, ನಿನಗೋಸ್ಕರ ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದಾದರೂ ನಾನು ಈ ಮದುವೆಗೆ ಒಪ್ಪಿಸ್ತೀನಿ. ನನ್ನನ್ನು ನಂಬಿರೋಳು ನೀನು. ಯಾವಾಗಲೂ ಖುಷಿಯಾಗಿರಬೇಕು ಐಶು. ಈ ರೀತಿ ಕಣ್ಣೀರು ಹಾಕೋದು ನನಗಿಷ್ಟ ಆಗಲ್ಲ. ನನ್ನನ್ನು ಇಷ್ಟೊಂದು ಪ್ರೀತಿಸೋಳು ನೀನು. ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಹೇಗಿದೆ ಇಷ್ಟು ದಿವಸ ನೀನು ನನ್ನನ್ನು ಬಿಟ್ಟು? ನಿಜವಾಗ್ಲೂ ಇವತ್ತೇನಾದರೂ ನನ್ನ ವಿರುದ್ಧವಾಗಿ ನಿಂತು ನೀನು ಮಾತಾಡಿದ್ದಿದ್ರೆ ನಿನ್ನ ಮುಖದ ಮೇಲೆ ಬಾರಿಸ್ಬಿಟ್ಟೆ ನಾನು ಸಾಯಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡು ಬಂದಿದ್ದಿದ್ದು. ಥ್ಯಾಂಕ್ಸ್ ಗಾಡ್, ಹಾಗೇನೂ ಆಗಲಿಲ್ಲ. ನನ್ನ ಚಿನ್ನು ಯಾವತ್ತೂ ನನ್ನಿಂದ ದೂರ ಆಗಲ್ಲ ಅಲ್ವಾ ಚಿನ್ನು? ನನಗೆ ಗೊತ್ತು ಐಶು, ಮೊದಲಿಂದನೂ ನಿಮ್ಮ ಮನೆ ವಾತಾವರಣ, ನಿಮ್ಮ ಮನೆ ಪರಿಸ್ಥಿತಿ ಎಲ್ಲನೂ ಗೊತ್ತು. ಈ ಮದುವೆಗೆ ಒಪ್ಪಲ್ಲ ಅನ್ನೋದು ಗೊತ್ತು. ಗೊತ್ತಿದ್ದು ನೀನು ಯಾಕೆ ಇಷ್ಟಪಟ್ಟೆ ಹೇಳು? ಎಲ್ಲನೂ ಫೇಸ್ ಮಾಡಬೇಕು ಅನ್ನೋ ಧೈರ್ಯದಿಂದಲೇ. ಇದನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ಲಿಲ್ಲ ನೀನು? ಏನೇ ಬಂದರೂ ಫೇಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ನನಗೆ ಹೇಳಬೇಕಲ್ವಾ ನೀನು? ಇಷ್ಟು ದಿನ ನಾನು ನಿಮ್ಮ ಜೊತೆ ಮಾತಾಡದೇ ಇದ್ದಿದ್ದಕ್ಕೆ ನೀವೇನಂತ ತಿಳ್ಕೊಂಡ್ರಿ? ತಿಂದು ಕೊಬ್ಬು ಜಾಸ್ತಿ ಆಗಿದೆ ಅವಳಿಗೆ, ಕೈಗೆ ಸಿಕ್ಕಾಗ ಕರಗಿಸೋಣ ಅಂತ ಕಾಯ್ತಿದ್ದೆ. ಮಧು, ನಿಜ ಹೇಳಿ. ಗೊತ್ತಿತ್ತು ಐಶು, ಮನೇಲಿ ಏನೋ ಸಮಸ್ಯೆ ಆಗಿದೆ ಅಂತ. ಆದರೆ ನನಗೆ ಅದು ಯಾವುದಕ್ಕೂ ಬೇಜಾರಾಗಲಿಲ್ಲ. ನೀನು ಒಂದೇ ಒಂದು ಮಾತು ಹೇಳಿದೆ ಗೊತ್ತಾ, ಇನ್ನು ಮುಂದೆ ನಾನೊಂದು ಮರ್ತು ಬಿಡಿ ಅಂತ. ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ? ನಿಜವಾಗ್ಲೂ ಸತ್ತೋಗ್ಬಿಡೋಣ ಅನ್ನೋಷ್ಟು ನೋವಾಯಿತು ಐಶು. ಪ್ಲೀಸ್ ಮಧು, ಯಾವಾಗಲೂ ಆ ಮಾತು ಹೇಳ್ಬೇಡಿ. ನೀವಿಲ್ಲ ಅಂದರೆ ನಾನು ಬದುಕೋದಿಲ್ಲ. ನೀವಿಲ್ಲದೆ ಇಷ್ಟು ದಿನ ಎಷ್ಟು ನೋವು ತಿಂದಿದ್ದೀನಿ ಅನ್ನೋದು ನನಗೆ ಗೊತ್ತು. ಪದೇ ಪದೇ ಆ ಮಾತು ಹೇಳ್ಬೇಡಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಮಧು. ಐಶು, ನಾನೊಂದು ಕೇಳ? ಮುಖ ನೋಡು. ನನ್ನಿಂದ ಏನು ನಿನ್ನ ಮನ್ಸಿಗೆ ನೋವಾಗಿಲ್ಲ ಅಲ್ವಾ ಐಶು? ನಿಜ ಐಶು, ಆದರೂ ಎಲ್ಲೋ ಒಂದು ಕಡೆ ಮನಸ್ಸು ಹೇಳ್ತಿತ್ತು, ನಾನೇನಾದರೂ ತಪ್ಪು ಮಾಡಿಬಿಟ್ನಾ, ನಾನೇನಾದರೂ ನಿನ್ನ ಮನ್ಸಿಗೆ ನೋವು ಮಾಡಿಬಿಟ್ನಾ ಅಂತ. ನೀವು ನನ್ನ ಮನ್ಸಿಗೆ ನೋವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮಧು. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ಆದರೆ ನಾನೇ ನಿಮಗೆ ದ್ರೋಹ ಮಾಡಿಬಿಟ್ಟೆ. ಸಾರಿ, ನಾನು ಕ್ಷಮಿಸ್ತೀರಾ ಅಲ್ವಾ? ನಿಜವಾಗ್ಲೂ ನಾನು ಕ್ಷಮಿಸಲ್ಲ ನೀನು. ಯಾಕೆ? ಇಷ್ಟೊಂದೆಲ್ಲ ದ್ರೋಹ ಮಾಡಿರೋರನ್ನ ಒಂದೇ ಮಾತಲ್ಲಿ ಹೇಗೆ ಕ್ಷಮಿಸೋಕ್ಕಾಗುತ್ತೆ? ಏನಾದರೂ ಪರಿಹಾರ ಕೊಡಬೇಕಲ್ವಾ? ನಗೋದು ನೋಡು, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನಗ್ತಾ ಇದ್ಯೆ ನೀನು. ಏನು ಪರಿಹಾರ ಕೊಡಬೇಕು ಸಾಹೇಬ್ರಿಗೆ? ನೋಡು, ತುಂಬ ದಿನ ಆದಮೇಲೆ ಸಿಕ್ಕಿದ್ಯಾ. ನೀನು ಈ ರೀತಿ ಅಳೋದು ನನಗಿಷ್ಟ ಆಗಲ್ಲ. ನಗ್ನಗ್ತಾ ಇರಬೇಕು. ಎಲ್ಲಿ ನಗು ನೋಡೋಣ.
ಸಾರಿ ಮಧು. ಯಾಕೋ ಗೊತ್ತಿಲ್ಲ, ತುಂಬ ಖುಷಿ ಆಗ್ತಿದೆ ಮನಸ್ಸಿಗೆ. ನನಗಾಗಿರೋಷ್ಟು ಖುಷಿ ಮುಂದೆ ನಿನ್ಗೆ ಯಾವ ಖುಷಿನೂ ಇಲ್ಲ ಬಿಡು. ಹೌದಾ? ಒಂದೊಂದು ಸರಿ ಹೀಗೆ ಹಠ ಮಾಡೋದು ನಿನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ? ಹ್ಞೂ. ಆಡು ಆಡು, ಅದೆಷ್ಟು ಆಡ್ತೀಯ ಆಡು. ಇನ್ನೇನು ಟೈಮ್ ಹತ್ರ ಬರ್ತಾ ಇದೆ ನಿನಗೆ. ಏನು ಟೈಮ್ ಹತ್ರ ಬರ್ತಾ ಇದೆಯಾ? ಹಾಗಂದ್ರೆ? ಹಾಗಂದರೆ ಮೇಡಮ್ ಅವ್ರ ಕುತ್ತಿಗೆಗೆ 3 ಗಂಟೆ ಬೀಳೋವರೆಗೂ ಅಷ್ಟೇ. ಆಮೇಲೆ ನಾವು ಹೇಳ್ದಾಗೆ ಕೇಳಬೇಕು. ಮಧು, ಏನು ಗೊತ್ತಾ ಇಶು, ಆದಷ್ಟು ಪ್ರಯತ್ನ ಪಡ್ತೀನಿ ಒಪ್ಸೋದಕ್ಕೆ. ಒಪ್ಪಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ನಾನಂತೂ ನಿನ್ನನ್ನು ಬಿಡೋಕ್ಕೆ ತಯಾರಿಲ್ಲ. ನಿಮ್ಮ ಅಪ್ಪನ ಎದುರಿಗೆ ಆಗಲಿ ನಿನ್ನನ್ನು ಎಳ್ಕೊಂಡೋಗಿ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನೀನು ನನ್ನ ಮುಖ ನೋಡಬೇಡ. ಪ್ಲೀಸ್ ಮಧು, ಅಂಥ ಕೆಲಸ ಎಲ್ಲ ಮಾಡಬೇಡಿ ದಯವಿಟ್ಟು. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ನಿಮ್ಮ ಅಪ್ಪನ ಬಿಟ್ಟು ಬರೋ ಹಾಗಿಲ್ಲ, ನನ್ನನ್ನು ಬಿಡೋ ಹಾಗಿಲ್ಲ. ನಾನು ಇನ್ನೇನು ಮಾಡು ಅಂತ ಹೇಳ್ತಿ ಹೇಳು? ಅದಕ್ಕೆ ಅಷ್ಟು ದೊಡ್ಡ ರಿಸ್ಕ್ ತಗೋ ಅಂತಾರ? ಹೇಳ್ತಾ ಇದ್ದೀನಲ್ವಾ, ನಿನಗೋಸ್ಕರ ಯಾರನ್ನ ಬೇಕಾದರೂ ಎದುರಾಕೋತೀನಿ. ಆದರೆ ನೀನು ಧೈರ್ಯವಾಗಿ ನನ್ನ ಜೊತೆ ಬರಬೇಕು ಅಷ್ಟೇ. ಆಮೇಲೆ ಇಲ್ಲ ಆಡೋ ರೀತಿ ನಿಮ್ಮಪ್ಪ ನಿಮ್ಮ ಮನೆಯವ್ರ ಎದುರಿಗೆಲ್ಲ ನಾನು ಮರ್ಯಾದೆ ತೆಗಿಬೇಡ. ನಾನು ಬರಲ್ಲ, ನನಗಿಷ್ಟ ಇಲ್ಲ ಅಂತ ಇಲ್ಲ. ಏನಾದರೂ ಹೇಳಿದ್ಯಾ ಅಂದರೆ ನಿಜವಾಗ್ಲೂ ನಾನು ಅಲ್ಲೇ ನಿನಗೆ ಹೊಡಿತೀನಿ. ನನಗಷ್ಟು ಧೈರ್ಯ ಇಲ್ಲ ಮಧು. ಧೈರ್ಯ ಬೇಕಾ? ಈಗ ನಿನಗೆ ಧೈರ್ಯ ಬರಬೇಕು ಅಂದರೆ ಏನು ಮಾಡ್ಬೇಕು ನಾನು? ಏನು ಮಾಡಬೇಡಪ್ಪ, ಸುಮ್ಮನೆ ಇರು. ಅದೇ ಗಿರೋಕ್ಕಾಗುತ್ತೆ. ನನಗೆ ಮರ್ಯಾದೆ ತೆಗಿಯೋಕ್ಕಾಗುತ್ತೆ, ನಿನಗೆ ಧೈರ್ಯ ಇಲ್ಲ ಅಂತ ಅಂದಮೇಲೆ ಈಗ ನಾನೇ ಏನಾದರೂ ಮಾಡಬೇಕಲ್ಲ ನಿನಗೆ. ಮಧು, ಮತ್ತೆ ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ. ಹೇಳು ಚಿನ್ನು, ನಾನು ಹೇಳಿದ್ದು ಕೇಳ್ತೀಯ ಅಲ್ವಾ? ನಾನೇನಾದರೂ ಅಪ್ಪನ ವಿರುದ್ಧವಾಗಿ ನಡ್ಕೊಂಡ್ರೆ ನಮ್ಮಪ್ಪ ಸಾಯ್ತೀನಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನೀನು ನಂಬ್ತೀಯಲ್ಲ ಐಶು, ನೀನೊಬ್ಳು ದಡ್ಡಿ ಕಣೆ. ನಮ್ಮ ಮಾತು ಕೇಳಿ ಅಂತ ನಿಮ್ಮಪ್ಪ ಹಾಗೆ ಎದುರಿಸಿದ್ದಾರೆ, ನೀನು ಅದನ್ನೇ ನಂಬ್ಕೊಂಡಿದೀಯಾ. ಹಾಗೆಲ್ಲ ಏನೂ ಆಗಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡ್ಕೊಳ್ಳಲ್ಲ, ಸರಿನಾ? ಇಷ್ಟಕ್ಕೂ ಅವರೇ ನನ್ನನ್ನು ಮದುವೆಗೆ ಒಪ್ಕೊಳ್ಳಲ್ಲ ಅಂತಲೇ ಏನು ಹೇಳಿಲ್ವಲ್ಲ. ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ನಾನೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ. ಆದರೆ ಮನೆಗೆ ಹೋಗಿದ ತಕ್ಷಣ ಏನಾದರೂ ಪ್ಲೇಟ್ ಉಲ್ಟಾ ಮಾಡಿದ್ಯಾ ಅಂತ ಅಂದರೆ ನನಗೆ ಗೊತ್ತಲ್ಲ ಆಮೇಲೆ ಐಶು, ನಿಜವಾಗ್ಲೂ ಮನೆ ಹತ್ರ ಬಂದೇ ಬಿಡ್ತೀನಿ. ನಾನು ಹೇಳ್ತಾ ಇದ್ದೀನಿ ನೋಡು. ಮನೆಗೆ ಹೋದ್ಮೇಲೆ ನಾನು ಮಾತಾಡೋಕ್ಕಾಗಲ್ಲ, ನನ್ನ ಹತ್ರ ಫೋನ್ ಇಲ್ಲ. ಹೊಸ ಫೋನ್ ಕೊಡಿಸ್ಲಾ? ಬೇಡ. ಮತ್ತು ನಿನ್ನ ಜೊತೆ ನಾನು ಮಾತಾಡಬೇಕಲ್ವಾ? ಹೇಗೆ ಮಾತಾಡಲಿ? ಅಣ್ಣನ ಮೊಬೈಲಲ್ಲಿ ಮಾಡ್ತೀನಿ. ಪ್ಲೀಸ್ ಐಶು, ಜೈ ಯಾವಾಗಲೂ ಬ್ಯುಸಿ ಇರ್ತಾನೆ, ಕೆಲಸ ಆಫೀಸು ಅಂತ. ಸೊ ನಿಮ್ಮ ಅಪ್ಪನ ಆಫೀಸ್ ಕಡೆ ಹೋದಾಗ ಹೇಗೆ ಫೋನ್ ಮಾಡ್ತೀಯಾ? ನಾನು ಫೋನ್ ಯೂಸ್ ಮಾಡೋದು ನಮ್ಮ ಅಪ್ಪಂಗೆ ಗೊತ್ತಾಗುತ್ತೆ ಮಧು. ಗೊತ್ತಾಗ್ತಿರೋ ಥರ ಯೂಸ್ ಮಾಡು ಪ್ಲೀಸ್. ಇನ್ನೆರಡು ದಿನ ಅಷ್ಟೇ, ನಾಳೆ ಮನೆಗೆ ಬಾ. ಸೊ ಅಪ್ಪ ಅಮ್ಮನ ಜೊತೆ ಮಾತಾಡು, ಆಮೇಲೆ ಅವ್ರನ್ನ ಕರ್ಕೊಂಡು ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಅಲ್ಲ, ಒಂದು ಕ್ಷಣನೂ ನಿನ್ನ ಜೊತೆ ಮಾತಾಡದೇ ಇರೋಕ್ಕಾಗಲ್ಲ ನನಗೆ, ಸರಿನಾ? ಒಟ್ಟಿನಲ್ಲಿ ನನಗೆ ಸಮಾಧಾನ ಆಗಬೇಕು ನಿನ್ನ ಜೊತೆ ಮಾತಾಡಿ ಅಷ್ಟೇ. ಹೇಳಿದೆಲ್ಲ ಅರ್ಥ ಆಯ್ತು ತಾನೇ? ಸರಿ ಮತ್ತೆ? ಇನ್ನೇನಿಲ್ಲ ಮಧು. ಸರಿ, ನಾಳೆ ಬೇಗ ಬರ್ತೀನಿ, ರೆಡಿ ಇರು, ಓಕೆನಾ? ಪೂಜಾನೇ ಬಂದಿದ್ದಾಳೆ. ಈಗ ನಾಳೆ ಅವಳೇ ಕರ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲಾಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಸರಿ ಯಶು, ನಾಳೆ ಮನೆಗೆ ಬಂದು ಇಲ್ಲಿಗೆ ಬಾ ಮತ್ತೆ ವಾಪಸ್ಸು, ಸರಿನಾ? ಅವ್ರ ಜೊತೆ ಹೋಗುವಂತೆ. ನಾಳೆ ಮನೆಗೆ ಬಂದು ಫೋನ್ ತೊಗೊಂಡು ಬರೋಣ, ಓಕೆನಾ? ಏನು ಗೊತ್ತಾ ಯಶು, ಈ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ಸ್. ನೀನೊಂದು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಸಂಜೆವರೆಗೂ ಇಲ್ಲೇ ಇರಲ್ಲ ಅಂತ ಅನ್ನಿಸ್ತಿದೆ. ಈಗಲೂ ಹೇಳು ಐಶು, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಲಾ? ಬೇಡ ಮಧು, ನಾಳೆ ಬರ್ತೀನಿ. ಇನ್ನೂ ಟೈಮ್ ಇದೆ ಅಲ್ವಾ ಐಶು, ಪ್ಲೀಸ್ ಹೋಗೋಣ. ದಯವಿಟ್ಟು ಬೇಡ ಮಧು. ಅಪ್ಪ ಏನಾದರೂ ಪೂಜಾಗೆ ಫೋನ್ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಯಪ್ಪ, ನಿಜವಾಗ್ಲೂ ನಿಮ್ಮಪ್ಪ ಇಷ್ಟೊಂದು ನಿನಗೆ ಟಾರ್ಚರ್ ಕೊಡ್ತಾವ್ರೆ ಅಂತ ಗೊತ್ತಿದ್ದಿದ್ರೆ ಅವತ್ತೇ ಏನಾದರೂ ಒಂದು ಮಾಡ್ತಿದ್ದೆ ನಾನು. ಇರಲಿ ಬಿಡು, ಇವತ್ತು ಒಂದು ದಿವಸ ತಾನೇ, ಇಷ್ಟು ದಿನನೇ ಕಾದಿದ್ದೀನಂತೆ, ನಾಳೆ ಒಂದು ದಿವಸ ಕಾಯೋಕ್ಕಾಗಲ್ವಾ? ನಾಳೆ ಬೇಗ ಬರ್ತೀನಿ, ಬೇಗ ರೆಡಿ ಇರು, ಫುಲ್ ಡೇ ನಿನ್ನ ಜೊತೆ ಇರಬೇಕು. ಸರಿ, ಟೈಮ್ ಆಯಿತು, ಹೊರಡಿ. ಬರಲಾ? ನೀನೇನು ಹೇಳಲೇ ಇಲ್ಲ. ಏನು ಹೇಳಬೇಕು? ಏನು ಹೇಳೋದಿಲ್ಲ ಅಲ್ವಾ? ನಿಜವಾಗ್ಲೂ? ನಿಜವಾಗ್ಲೂ. ನಿಮ್ಮಜ್ಜಿ ಈ ಕಡೆ ತಿರುಗು. ನೀವೇ ಹೇಳ್ಬೋದಲ್ವಾ? ಇಷ್ಟು ದಿನ ಕಾಯಿಸಿರೋಳು ನೀನು, ನೀನೇ ಹೇಳು. ಐ ಲವ್ ಯು. ಅಷ್ಟೇನಾ? ಸದ್ಯಕ್ಕೆ ಇಷ್ಟು ಸಾಕು, ಹೊರಡಿ. ಸರಿ ಪುಟ್ಟ, ಲವ್ ಯು. ಬರಲಾ? ಬಾಯ್. ಇಷ್ಟು ದಿನ ನಿಮ್ಮ ಮನ್ಸಿಗೆ ನೋವು ಮಾಡಿದ್ದಕ್ಕೆ ಸಾರಿ ಮಧು. ಹಲೋ ಮೇಡಮ್, ನಾನು ಆಗಲೇ ಹೇಳಿಲ್ವಾ, ಇಷ್ಟು ದೊಡ್ಡ ದ್ರೋಹ ಮಾಡಿದ್ದೀರಾ, ಇಷ್ಟಕ್ಕೆ ಒಂದು ಕ್ಷಮೆ ಅನ್ನೋ ಪದದಲ್ಲೇ ಮುಗಿಸಲ್ಲ ನಾನು. ನೀವು ಮಾಡಿರೋ ದೊಡ್ಡ ತಪ್ಪಿಗೆ ದೊಡ್ಡ ಪರಿಹಾರನೇ ಕೊಡ್ಬೇಕು ನೀವು ನನಗೆ. ಏನು ಅಂತ ಹೇಳಿಬಿಟ್ರೆ ನಮಗೂ ಅನುಕೂಲ ಆಗುತ್ತೆ. ಹೇಳಲ್ಲ, ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯಿತು ಅಲ್ವಾ? ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ.
ಅರ್ಥ ಆಗಲಿಲ್ಲ ಅಲ್ವಾ? ಅರ್ಥ ಮಾಡಿಸ್ತೀನಿ ಬಿಡು. ಸಾರಿ 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 ಓಕೆನಾ? ನೋಡು, ಇದೇ ಕೊನೆ. ಇನ್ನೊಂದು ಸರಿ ಯಾವತ್ತೂ ನನ್ನ ಹತ್ರ ಸಾರಿ ಅಂತ ಕೇಳಬಾರ್ದು ನೀನು, ಆಯಿತಾ? ಏನು ಹೇಳು? ಸಾರಿ ಅಂತ ಕೇಳಬಾರ್ದು. ಅಂದರೆ ತಪ್ಪು ಮಾಡಬಾರ್ದು, ಅರ್ಥ ಆಯ್ತಾ? ತಪ್ಪು ಮಾಡಬಾರ್ದು ಅಂದರೆ ನನ್ನನ್ನು ಕಾಯಿಸಬಾರ್ದು. ಏನು ಗೊತ್ತಾ ಇಶು, ತಪ್ಪು ನಿಂದಲ್ಲ, ತಪ್ಪು ನಂದೆ. ಸುಮ್ಮನೆ ನಿನ್ನನ್ನು ಅವತ್ತೇ ಮದುವೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿನ್ನ ಮಾತು ಕೇಳ್ತೀನಲ್ವಾ, ಅದೇ ನಾನು ಮಾಡೋದು ತಪ್ಪು. ಇನ್ನು ಮುಂದೆ ನಿನ್ನ ಮಾತು ನಾನು ಕೇಳಲ್ಲ, ಅರ್ಥ ಆಯ್ತಾ? ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ತೀನಿ. ಇಲ್ಲ ಅಂದರೆ ನೋಡು, ಈ ರೀತಿ ನಾನು ನೋವು ತಿನ್ನಬೇಕಾಗುತ್ತೆ ನಿನ್ನಿಂದ. ನಾನೇನೋ ನಿನ್ನನ್ನು ತುಂಬ ಧೈರ್ಯವಂತೆ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿರೋ ಥರ ಏನಿಲ್ಲ ನೀನು. ತುಂಬ ಪೆದ್ದಿ ಅಂದರೆ ಪೆದ್ದಿ, ದಡ್ಡಿ, ಪೆದ್ದು. ಯಪ್ಪ ಮಧು, ಈ ಪೆದ್ದು ಮರಿನ ನಾನೇ ಜೋಪಾನ ಮಾಡಬೇಕು, ಇಲ್ಲಾಂದರೆ ನಾನು ಕೈ ಬಿಟ್ಟು ಹೋಗ್ಬಿಡುತ್ತೆ. ಆದರೆ ಅಪ್ಪನ ಹತ್ರ ಮಾತಾಡಬೇಕಾದ್ರೆ ಹುಷಾರು. ಹೌದಾ? ನಿಮ್ಮಪ್ಪ ಹುಲಿನಾ? ಹಾಗಂತ ತಿಳ್ಕೊಂಡಿದ್ರೆ ನಿನಗಷ್ಟೇ, ನನಗಲ್ಲ, ಆಯಿತಾ? ನಿಮ್ಮಪ್ಪ ಹುಲಿ ಆದರೆ ನಮ್ಮಪ್ಪ ಸಿಂಹ. ಸ್ಕೂಲ್ ಮಕ್ಕಳು ಹೀಗೆ ಹೇಳೋದು ಸ್ಕೂಲಲ್ಲಿ. ಈಗ ನೀನು ನನಗೆ ಚಿಕ್ಕ ಮಗುನೇ ಅಲ್ವಾ? ಸರಿ, ಇವಾಗ ನೀವು ಹೊರಡಿ, ಟೈಮ್ ಆಯಿತು. ಪ್ಲೀಸ್ ಐಶು, ಒಂದೇ ಒಂದು ಮುತ್ತು ಕೊಟ್ಬಿಡು, ಹೋಗ್ಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ವಿಡಿಯೋ ಹಾಕೋದು ತಡ ಆದರೂ ಕೂಡ ವಿಡಿಯೋ ಮಾತ್ರ ಬಂದೇ ಬರುತ್ತೆ ಸ್ನೇಹಿತರೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ಯುಸಿ ಇದ್ದೀನಿ. ಆಮೇಲೆ ಯಾವಾಗಲೂ ಇದನ್ನೇ ಹೇಳ್ತೀರಾ ಅಂತ ಹೇಳಬೇಡಿ. ಲಾಂಗ್ ವಿಡಿಯೋ ಹಾಕಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬರೀ 10 ಮಿನಿಟ್ಸ್ ವಿಡಿಯೋ ಆದರೆ ಬೇಗ ಹಾಕ್ಬೋದು ಸ್ನೇಹಿತರೆ. ಒಂದು ಸ್ವಲ್ಪ ಬ್ಯುಸಿನೂ ಇದ್ದು ಲಾಂಗ್ ವಿಡಿಯೋ ಹಾಕಬೇಕು ಅಂದರೆ ತಡ ಆಗುತ್ತೆ. ಮತ್ತು ಏನಾದರೂ ನಾನು ಒಂದೇ ವಿಡಿಯೋನ 3-4 ಎಪಿಸೋಡಲ್ಲಿ ಹಾಕೋಕ್ಕೋದ್ರೆ ಕಾಪಿರೈಟ್ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಲಾಂಗ್ ವಿಡಿಯೋದಲ್ಲಿ ಒಂದೇ ಸ್ಟೋರಿಲೇ ಮುಗಿಸೋಣ ಅಂತ ಅಷ್ಟೇ. ಹಾಗೆ ಇವತ್ತು ಐಶು ಮಧು ಲವ್ ಸ್ಟೋರಿ ಏನಿದೆ ಅದು ಇವತ್ತಿಗೆ ಸ್ವಲ್ಪ ಎಂಡ್ ಮಾಡಿರ್ತೀನಿ, ಓಕೆನಾ? ನೆಕ್ಸ್ಟು ಹೇಳಿದ್ದೀನಲ್ವಾ, ಮಧ್ಯೆ ಯಾವಾಗಾದರೂ ಒಂದೊಂದು ಸ್ಟೋರಿ ಬರ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಮತ್ತೆ ನಾನು ಇದನ್ನೇ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಅಂತ ತಿಳ್ಕೊಬೇಡಿ. ನಾಳೆ ಮತ್ತೆ ಕಲ್ಯಾಣಿ ಸೂರ್ಯ ಅವ್ರದ್ದು ಏನಿದೆ ಸ್ಟೋರಿ ಅದು ಕಂಟಿನ್ಯೂ ಆಗುತ್ತೆ. ಸೆಂಟ್ರಲ್ಲಿ ಮತ್ತೆ ನಾನು ಒಂದೊಂದೇ ವೀಡಿಯೋನ ತೊಗೊಂಬರ್ತಾ ಆಮೇಲೆ ಈ ಸ್ಟೋರಿ ಸೂರ್ಯ ಕಲ್ಯಾಣಿದು ಎಂಡ್ ಆಗೋ ಮೂಮೆಂಟಲ್ಲಿ ಆ ಸ್ಟೋರಿನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಯಾರ್ದು ಜೈದು ಶೋಭಾದು ಮತ್ತು ಐಶು ಮಧುದು ಸ್ಟೋರಿ ಕಂಟಿನ್ಯೂ ಮಾಡಿ ಮತ್ತು ಆ ಸ್ಟೋರಿನೂ ಎಂಡ್ ಮಾಡಿ ಮತ್ತೆ ಹೊಸ ಸ್ಟೋರಿನ ಸ್ಟಾರ್ಟ್ ಮಾಡೋಣ, ಓಕೆನಾ? ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾಕಂದರೆ ಇನ್ನು 1 ಮಂತ್ ಇದೆ ಸ್ನೇಹಿತರೆ. ಸೊ ಎಲ್ಲನೂ ನಾನು ನಿಮಗೆ ಏನು ಪ್ರಾಬ್ಲಮ್ಮು ಎಲ್ಲನೂ ಶೇರ್ ಮಾಡ್ಕೊತೀನಿ, ಆಯಿತಾ? ಸ್ವಲ್ಪ ಟೈಮ್ ಬೇಕು ನನಗೆ, ಇರಲಿ, ಅದೆಲ್ಲ ಮುಂದೆ ಮಾತಾಡ್ತೀನಿ. ಇವತ್ತಿನ ವಿಷಸ್ ಬಂದು ಸುನೀತಾ ಅವರು ಕಮೆಂಟ್ ಮಾಡಿದ್ದಾರೆ. ಶ್ರೀನಿಧಿ ನನ್ನ ಅಣ್ಣನ ಮಗಳು, ನಾಳೆ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಶ್ರೀನಿಧಿ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ಆಶಾ ಅವರು ಕಮೆಂಟ್ ಮಾಡಿದ್ದಾರೆ, ನಾಳೆ ನಮ್ಮ ಅಕ್ಕ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ನನ್ನ ಕಡೆಯಿಂದ ನಿಮ್ಮ ಅಕ್ಕಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಿಸ್ಟರ್. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸ್ನೇಹಿತರೆ, ನಾಳೆ ಮತ್ತೆ ಒಂದು ಒಳ್ಳೆ ವಿಡಿಯೋವೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಹಾಗೆ ಲೈವ್ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಎಡಿಟ್ ಮಾಡೋ ಅಷ್ಟರಲ್ಲೇ ತುಂಬ ಟೈಮ್ ಆಗಿಬಿಡುತ್ತೆ ಸ್ನೇಹಿತರೆ, ಹಾಗಾಗಿ ಲೈವ್ ಬರೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀನಿ.